ಹಾಯ್ ಗಾಯ್ಸ್, ನನ್ನ ಹೆಸರು ಶಿವಕುಮಾರ್. ವೆಲ್ಕಮ್ ಟು ಬುಲಿ ವ್ಲಾಗ್ಸ್. ಈ ದೇವಸ್ಥಾನ ವಿಶೇಷವಾದ ದೇವಸ್ಥಾನ. ಇದು ಬೆಂಗಳೂರಲ್ಲಿ ಏಕೈಕ ದೇವಸ್ಥಾನ. ತುಂಬಾ ಮಹಿಮೆ ಇರುವ ದೇವಸ್ಥಾನ. ಈ ದೇವಸ್ಥಾನದ ಹೆಸರು ಘಾಟು ಶ್ಯಾಮ್ ಮಂದಿರ್. ಇದು ಬನ್ನೇರುಘಟ್ಟಲ್ಲಿದೆ. ಬನ್ನಿ ನೋಡೋಣ. ಇದೇ ಘಾಟು ಶ್ಯಾಮ್ ಮಂದಿರ್. ಇದು ಎಂಟ್ರೆನ್ಸ್. ಈ ಎಂಟ್ರೆನ್ಸ್ ಅಲ್ಲೇ ಈ ಮೂರು ಬಾಣಗಳು ಕಾಣಿಸ್ತಿದೆ, ನೋಡಿದ್ರಾ? ಈ ಮೂರು ಬಾಣಗಳಿಗೆ ಒಂದು ವಿಶೇಷವಾದ ಸ್ಟೋರಿ ಇದೆ. ಅದು ಮುಂದೆ ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಈ ದೇವಸ್ಥಾನದಲ್ಲಿ ಆಂಜನೇಯ, ಶಿವಪಾರ್ವತಿ, ರಾಧಾಕೃಷ್ಣ, ವೆಂಕಟೇಶ, ಸೀತೆ, ರಾಮ ಮತ್ತು ಘಾಟು ಶ್ಯಾಮ್ ಅವ್ರಿಗೆ ಪೂಜೆ ನಡೀತಾ ಇರುತ್ತೆ ಪ್ರತಿದಿನ. ಘಾಟು ಶ್ಯಾಮ್ ಬರ್ಬರಿಕ್ ಅಂತ ಕರೀತಾರೆ. ಭೀಮನಿಗೆ ಮೊಮ್ಮಗ, ಘಟೋತ್ಕಚನಿಗೆ ಮಗನಾಗ್ತಾನೆ. ಬರ್ಬರಿಕ್ ತಪಸ್ಸು ಮಾಡಿ 3 ಬಾಣಗಳನ್ನು ಪಡೆದಿರ್ತಾನೆ. ಬರ್ಬರಿಕ್ ತಾಯಿ ಬರ್ಬರಿಕ್ ಹೇಳಿರ್ತಾರೆ, ಯಾರು ಸೋಲ್ತಾ ಇರ್ತಾರೆ ಅಂತವ್ರ ಕಡೆ ನೀನು ಯುದ್ಧ ಮಾಡಬೇಕು ಅಂತ ಅವ್ರ ತಾಯಿ ಹೇಳಿರ್ತಾರೆ. ಈ ವಿಷಯನೆಲ್ಲ ಶ್ರೀಕೃಷ್ಣ ಗಮನಿಸ್ತಾ ಇರ್ತಾರೆ. ಶ್ರೀಕೃಷ್ಣನ್ಗೆ ಗೊತ್ತು ಇತ್ತು, ಇವನು ಯುದ್ಧ ಮಾಡಿದ್ರೆ ಯಾರು ಗೆಲ್ಲಲ್ಲ, ಎಲ್ಲ ನಾಶ ಆಗುತ್ತೆ ಅಂತ ಗೊತ್ತಿತ್ತು. ಅದಕ್ಕಾಗಿ ಶ್ರೀಕೃಷ್ಣ ಏನ್ ಮಾಡಿದಂದ್ರೆ, ಈ ಬ್ರಾಹ್ಮಣ ವೇಷದಲ್ಲಿ ಅವನಿಗೆ ಅಡ್ಡ ಬಂದ. ನೀನು ಎಲ್ಲಿ ಹೋಗ್ತಿದೀಯಾ ಅಂತ ಕೇಳ್ತಾರೆ. ನಾನು ಯುದ್ಧ ಮಾಡ್ಲಿಕ್ಕೆ ಹೋಗ್ತಿದ್ದೀನಿ ಅಂತ ಹೇಳ್ತಾರೆ. ನಿನ್ನ ಹತ್ರ ಏನಿದೆ, ನಿನ್ನ ಹತ್ರ ಯುದ್ಧ ಮಾಡ್ಲಿಕ್ಕೆ ಅಂತ ಕೇಳ್ತಾನೆ. ನನ್ನ ಹತ್ರ 3 ಬಾಣಗಳಿದೆ ಅಂತ ಹೇಳ್ತಾನೆ ಬರ್ಬರಿಕ್. ಕೃಷ್ಣ ಕೇಳ್ತಾನೆ, 3 ಬಾಣಗಳಿಂದ ನೀನು ಯುದ್ಧ ಮಾಡ್ಲಿಕ್ಕೆ ಹೋಗ್ತಿದೀಯಾ ಅಂತ. ಹೌದು, ಇದು ಸಾಮಾನ್ಯವಾದ ಬಾಣಗಳಲ್ಲ ಅಂತ ಹೇಳ್ತಾನೆ. ಏನು ಅಷ್ಟು ಶಕ್ತಿ ಇದೆಯಾ ಈ ಬಾಣಗಳಿಗೆ? ಆದ್ರೆ ಈ ಮರದಲ್ಲಿರುವ ಎಲೆಗಳನ್ನೆಲ್ಲ ನೀನು ಮಾಯ ಮಾಡು ಅಂತ ಕೇಳ್ತಾನೆ. ಆದ್ರೆ ಶ್ರೀಕೃಷ್ಣ ಅದಕ್ಕಿಂತ ಮುಂಚೆನೆ ಒಂದು ಕಾಲು ಕೆಳಗಡೆ ಇಟ್ಕೊಂಡಿರ್ತಾನೆ. ಅದು ಮಾಯ ಮಾಡ್ಲಿಕ್ಕೆ ಆಗಲ್ಲ. ನೀನು ಸೋತಿದ್ದಕ್ಕೆ ನಿನ್ನ ತಲೆ ಕಟ್ ಮಾಡ್ಕೊಡು ಅಂತ ಹೇಳ್ತಾನೆ. ಆದ್ರೆ ಬರ್ಬರಿಕ್ ಕೇಳ್ತಾನೆ, ನಾನು ಯುದ್ಧ ನೋಡ್ಬೇಕು, ಅದಕ್ಕೆ ನನಗೆ ಅವಕಾಶ ಕೊಡಿ ಅಂತ ಕೇಳ್ತಾನೆ. ಈ ಕಟ್ ಮಾಡಿರೋ ತಲೆಗೆನೆ ಪೂಜೆ ಮಾಡ್ತಿರ್ತಾರೆ ಈ ದೇವಸ್ಥಾನದಲ್ಲಿ. ಬನ್ನಿ, ಇಲ್ಲಿ ಪೂಜಾರಿ ಇದ್ದಾರೆ, ಅವ್ರ ಹತ್ರ ಈ ದೇವಸ್ಥಾನದಲ್ಲಿ ಏನೇನಿದೆ ಅಂತ ಕೇಳೋಣ. ये पेड़ा है ना, ये भी इधर खरीद सकते हैं क्या? खरीदने का है कितना बॉक्स का? ना वो भी उनका मर्जी है. अच्छा, वो कंडीशन नहीं है इतना ही डालना, इतना देना, ऐसा नहीं, कंडीशन नहीं. ये वो बिस्तर क्यों? हाँ, अच्छा, विश्राम कराने के लिए उधर ये करते हैं. वो डेली करते हैं, बाद डेली डेली क्या टाइम पे करते हैं? हाँ, और आप खत्म करने से पहले ये करवाते हैं. हाँ, नहीं, हाँ, अच्छा अच्छा अच्छा, मोर पंख से, हाँ हाँ, अच्छा, अपग्रेड ये करते हैं. वो शाम में चलता है क्या? रात को होते हैं. हाँ हाँ हाँ, उस टाइम. ओके, थैंक यू. ಬರ್ಬರಿಕ್ಗೆ ತಲೆ ಕಟ್ ಮಾಡಿದ ಮೇಲೆ ಬರ್ಬರಿಕ್ ಕೇಳ್ಕೊಂತಾನೆ ಶ್ರೀಕೃಷ್ಣನಿಗೆ, ನಾನು ಈ ಯುದ್ಧವನ್ನು ನೋಡಬೇಕು ಅಂತ. ಶ್ರೀಕೃಷ್ಣ ಒಂದು ಬೆಟ್ಟದ ಮೇಲೆ ಆ ತಲೆನ ಇಟ್ಟು ಆ ಯುದ್ಧ ಎಲ್ಲ ನೋಡೋ ತರ ಮಾಡ್ತಾರೆ. ಆ ಯುದ್ಧ ಎಲ್ಲ ಕಳೆದಾದ್ಮೇಲೆ ಒಂದು ನದಿಗೆ ಹಾಕ್ತಾರೆ. ಶಿಖರ್ ಅನ್ನೋ ಊರಲ್ಲಿ, ರಾಜಸ್ಥಾನಲ್ಲೇ ಸಿಗುತ್ತೆ ಈ ತಲೆ. ಅದು ಒಂದು ರಾಜ ಒಂದು ದೇವಸ್ಥಾನ ಕಟ್ತಾರೆ. ಘಾಟು ಶ್ಯಾಮ್ ಅನ್ನೋ ಹೆಸರಿನಿಂದ ರಾಜಸ್ಥಾನಲ್ಲೇ ತುಂಬಾ ದೊಡ್ಡದಾದ ದೇವಸ್ಥಾನ ಇದೆ. ಇದು ಬೆಂಗಳೂರಿನಲ್ಲೇ ಇದು ಮೊಟ್ಟ ಮೊದಲಾದ ದೇವಸ್ಥಾನ. ಘಾಟು ಶ್ಯಾಮ್ ಮಂದಿರ್ ಅಂತ ದೇವಸ್ಥಾನದ ಹೆಸರು. ಇಲ್ಲಿ ಕೆಲವೊಂದು ಲಾಕರ್ಸ್ ಎಲ್ಲ ಇಟ್ಟಿದ್ದಾರೆ, ಯಾಕೆ ಕೇಳೋಣ. अच्छा अच्छा,
भगवान के रथ पर केंद्रित है। हाँ पुष्प से श्रृंगार होता है अच्छा एवरी डे। हाँ ಈ ದೇವ್ರಿಗೆ ಹಾಕೋ ಬಟ್ಟೆಗಳನ್ನು ಲಾಕರಲ್ಲಿ ಇಟ್ಟಿರ್ತಾರಂತೆ. ಪ್ರತಿದಿನ ಬದಲಾವಣೆ ಮಾಡೋದನ್ನೆಲ್ಲ ಒಂದೊಂದು ನಂಬರ್ ವೈಸ್ ಇಟ್ಟಿದ್ದಾರೆ, ಡೇ ವೈಸ್. ಪ್ರತಿದಿನ ಆ ದೇವರು ರಿಲ್ಯಾಕ್ಸ್ ಮಾಡ್ಲಿಕ್ಕೆ ಒಂದು ಕಾರ್ಡ್ ಸಮೇತ ಇಟ್ಟಿದ್ದಾರೆ. ಆ ಕಾರ್ಡ್ ಮೇಲೆ ರಿಲ್ಯಾಕ್ಸ್ ಮಾಡಿಸ್ತಾರಂತೆ. ವೆರಿ ಬ್ಯೂಟಿಫುಲ್ ಟೆಂಪಲ್, ವೆರಿ ಪವರ್ಫುಲ್ ಟೆಂಪಲ್. ನೀವು ಒಮ್ಮೆ ಒಂದ್ಸಲಿ ವಿಸಿಟ್ ಮಾಡಿ ಈ ದೇವಸ್ಥಾನಕ್ಕೆ. ಇದರ ಅಡ್ರೆಸ್ ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕ್, ಬೆಂಗಳೂರು. ಇಲ್ಲಿ ಬರ್ಲಿಕ್ಕೆ ಮೆಜೆಸ್ಟಿಕ್, ಶಿವಾಜಿನಗರ್, ಮಾರ್ಕೆಟ್ ಎಲ್ಲಾ ಕಡೆಯಿಂದ ಬಸ್ ಅವೈಲೇಬಿಲಿಟಿ ಇದೆ. सर आपका नाम बताइए थोड़ा। आपका नाम बताया सर, आपका अंदर आपका नाम बताइए। शिव प्रसाद, मेरा नाम शिव कुमार है। ಈ ದೇವಸ್ಥಾನದ ಪ್ರಧಾನ ಅರ್ಚಕರು, ಮ್ಯಾನೇಜರ್ ತುಂಬಾ ನೀಟಾಗಿ ಮೇಂಟೈನ್ ಮಾಡ್ತಿದ್ದಾರೆ ಈ ದೇವಸ್ಥಾನ. ಯಾವುದಕ್ಕೂ ಕಂಡೀಷನ್ಸ್ ಇರಲ್ಲ ಇಲ್ಲಿ. ನೀವು ಇಷ್ಟಪದ್ದಷ್ಟು ಕಾಣಿಕೆನ ನೀವು ಉಂಡಿಯಲ್ಲೇ ಹಾಕಿ ಹೋಗ್ಬೋದು. ಈ ಖಾಟು ಶ್ಯಾಮ್ ದೇವಸ್ಥಾನ ಎಲ್ಲ ಕಡೆನೂ ಇದೆ. ಗುಜರಾತ್ ಅಲ್ಲೇ ಬಲ್ದೇವ್ ಹೆಸರಿನಿಂದ ಕೂಗ್ತಾರೆ. ನೇಪಾಳಲ್ಲೇ ಕಿಂಗ್ ಯಲಂಬರ್ ಆಕಾಶ್ ಭೈರವ್ ಅಂತ ಕೂಗ್ತಾರೆ. ರಾಜಸ್ಥಾನಲ್ಲಿ ಖಾಟು ಶ್ಯಾಮ್ ಅನ್ನೋ ಹೆಸರಿನಿಂದ ಕರೀತಾರೆ. ನೀವು ಈ ದೇವಸ್ಥಾನವನ್ನು ಎಷ್ಟು ಜನ ನೋಡಿದ್ದೀರಾ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಟಾಟಾ, ಬಾಯ್ ಬಾಯ್, ಸಿ ಯು.